ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಟೇಬಲ್ ಫ್ಯಾನನ್ನು ಯಾವ ರೀತಿಯಾಗಿ ಸೀಲಿಂಗ್ ಫ್ಯಾನ್ ಆಗಿ ಬಳಸ್ಬೋದು ಅಂತ ತಿಳಿದುಕೊಳ್ಳುವ. ಟೇಬಲ್ ಫ್ಯಾನಲ್ಲಿ ನಮಗೆ ಮೋಟ್ರ್ ಮತ್ತು ಬ್ಲೇಡ್ ಸಿಕ್ಕಿದರೆ ಸಾಕು, ಬಾಕಿದ್ದ ಕವರೆಲ್ಲ ಅದನ್ನು ರಿಮೂವ್ ಮಾಡಿ ತೆಗೆಯುವ. ಟೇಬಲ್ ಫ್ಯಾನಿಗೆ ಹೊಸ ಮೋಟ್ರು ಯಾವ ರೀತಿ ಫಿಟ್ ಮಾಡೋದು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ, ನೀವು ಚೆಕ್ ಮಾಡಿ ನೋಡ್ಬೋದು. ನಾನೀಗ ಟೇಬಲ್ ಫ್ಯಾನೆಲ್ಲ ರಿಮೂವ್ ಮಾಡಿದ್ದೇನೆ. ನಮಗಿಲ್ಲಿ ಈ ಮೋಟ್ರ್ ಮತ್ತು ಈ ಕ್ಲ್ಯಾಂಪ್ ಇದ್ದರೆ ಸಾಕು, ಇದನ್ನು ಫಿಟ್ ಮಾಡಿ ನೋಡುವ. ಕ್ಲ್ಯಾಂಪ್ ಸಹಾಯದಿಂದ ಮೋಟ್ರನ್ನು ಫಿಟ್ ಮಾಡಿದ್ದೇನೆ. ನಾನು ಇದಕ್ಕೆ ಒಂದು ಬ್ಲ್ಯಾಕ್ ವೈರ್ ಅಂದರೆ ನ್ಯೂಟ್ರಲ್ ವೈರ್ ತೊಗೊಂಡಿದ್ದೇನೆ, ಇನ್ನೊಂದು ರೆಡ್ ಕಲರ್ ಅಂದರೆ 3ನೇ ಸ್ಪೀಡ್ ಇರುವ ವೈರನ್ನು ತಗೊಂಡಿದ್ದೇನೆ. ಬಾಕಿದ 2 ವೈರನ್ನು ಸಪ್ರೇಟಾಗಿ ಇನ್ಸುಲೇಷನ್ ಮಾಡಿ ಇಟ್ಟಿದ್ದೇನೆ. ನಾವು ಇದಕ್ಕೆ ರೆಕ್ಕೆ ಫಿಟ್ ಮಾಡಿ ನೋಡುವ. ಫ್ಯಾನ್ ರೆಕ್ಕೆಲ್ಲ ಫಿಟ್ ಮಾಡಿ ಆಯಿತು. ಈಗ ಸ್ವಿಚ್ ಆನ್ ಮಾಡಿ ನೋಡುವ. ವಾವ್, ಆ ಕಡೆ ಈ ಕಡೆ ರೊಟೇಷನ್ ಕೂಡ ಇದೆ, ಎಲ್ಲ ಕಡೆ ಗಾಳಿ ಸ್ಪ್ರೆಡ್ ಆಗ್ತದೆ ನೋಡಿ. ಒಳ್ಳೆ ಸ್ಪೀಡ್ ಇದೆ ಗಾಳಿ. ಸೀಲಿಂಗ್ ಫ್ಯಾನಿಗಿಂತ ಈ ಫ್ಯಾನಲ್ಲಿ ಗಾಳಿ ತುಂಬ ಜಾಸ್ತಿ ಬರ್ತದೆ ಅಂತ ಹೇಳ್ಬೋದು. ಫ್ಯಾನ್ ರೆಗ್ಯುಲೇಟರಲ್ಲಿ ಕೂಡ ನಿಮಗೆ ಸ್ಪೀಡ್ ವ್ಯತ್ಯಾಸ ಮಾಡ್ಬೋದು. ಈಗ ನಾನು ಸ್ಲೋ ಸ್ಪೀಡ್ ಇಟ್ಟಿದ್ದೆ ನೋಡಿ, ಸ್ಲೋ ತಿರುಗ್ತಾ ಇದೆ. ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ತೇನೆ. ಇನ್ನೊಂದು ಸ್ಟೆಪ್ ಇಡ್ತೇನೆ ನೋಡಿ. ಈಗ ಫುಲ್ ಸ್ಪೀಡ್ ಇಟ್ಟಿದ್ದೇನೆ. 0 1 2 3 ಸ್ಟೆಪ್. ಈಗ 4, ಈಗ 5. ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.